ಆಗುತ್ತೆ ಪಪ್ಪಿ ಕೊಡು. ಹಾಯ್. ನೀನ್ ಬರಲ್ವಲ್ಲ ಆಚೆಗೆ. ಮಾಡಿಸ್ಬೇಕಂತ ಹೇಳಿ ಕೃಷ್ಣನ್ ಮಗನ ಅವತಾರಗಳು ಇನ್ನೂ ಗೊತ್ತಿಲ್ಲ ಅಲ್ವಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಅಜ್ಜಿ ಊರಿಗೆ ಹೊರಟಿದ್ದಾರೆ. ಸೊ ತುಂಬ ಬೇಜಾರಾಗ್ತಾ ಇದೆ, ಹಾಗೆ ಒಂಥರ ಸಂಕಟ ಕೂಡ ಆಗ್ತಾ ಇದೆ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಒಂಥರ ಜೋಶ್ ಇತ್ತು. ಇವತ್ತೇನ್ ಬೇಜಾರು ಅಂತ ಅಂದ್ರೆ ಅಜ್ಜಿ ಊರಿಗೆ ಹೊರಟಿದ್ದಾರೆ ಸಡನ್ ಆಗಿ ಅಂತ ಅಂದ್ರೆ ಇನ್ನೂ ಸ್ವಲ್ಪ ದಿನ ಇರ್ತಾ ಇದ್ರು, ಬಟ್ ಕಾರಣಾಂತರದಿಂದ ಹೊರಡ್ಬೇಕಾಯ್ತು. ಅಜ್ಜಿ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ರು, ಸೀರೆ ಉಟ್ಕೊಳ್ತಾ ಇದ್ರು. ಸರಿ, ಅವ್ರಿಗೆ ಡೈಲಿ ಒಂದ್ ಗ್ಲಾಸ್ ಬಿಸಿನೀರ್ ಕೊಡ್ತಾ ಇದೆ, ಯಾಕಂದ್ರೆ ಅವರು ಥೈರಾಯ್ಡ್ ಮಾತ್ರೆ ತಗೊಳ್ತಾ ಇದ್ರು. 15 ದಿನ ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ, ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ನನ್ಗೆ. ಹಂಗ್ ಹೋಯ್ತು, ಚೆನ್ನಾಗಿತ್ತು. ಡೈಲಿ ನಾನು ಪ್ರೀತಮ್ ಇಬ್ರೇ ಇದ್ದು ಅಜ್ಜಿ ಒಬ್ರು ಆಡ್ ಆಗಿದ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಒಂಥರ ದಿನ ಎನರ್ಜೆಟಿಕ್ ಆಗಿ ಹೋಗ್ತಾ ಇತ್ತು, ಬೇಜಾರೇ ಆಗ್ತಾ ಇರ್ಲಿಲ್ಲ. ಬೆಳಗ್ಗೆ ಯಾವಾಗ ಆಗ್ತಾ ಇತ್ತು, ಸಂಜೆ ಯಾವಾಗ ಆಗ್ತಾ ಇತ್ತು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ಮನೇಲಿ ಒಬ್ರು ದೊಡ್ಡೋರು ಇರ್ಬೇಕು ಅಂತ ಹೇಳ್ತಾರಲ್ಲ ಎಷ್ಟೋ ವಿಚಾರದಲ್ಲಿ. ಹೌದು, ಅಂದ್ರೆ ಅವ್ರು ಗೊತ್ತಿರೋದು ಏನಾದ್ರು ಹೇಳ್ತಾ ಇರ್ತಾರೆ, ಇದು ಯಾಕೆ ಹಿಂಗೆ, ಅಯ್ಯೋ ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ತಾನೆ ಇರ್ಲಿಲ್ಲ ಅಂತ. ಅಂದ್ರೆ ಅವ್ರಿಗೆ ಹೇಳಕ್ ಬರಲ್ಲ, ಆದ್ರೆ ಆ ಸಮಯಕ್ಕೆ ಹೇಳಕ್ಕೆ ಅವ್ರ ನೆನಪಾಗತ್ತೆ ಆ ತರ. ಸೊ ಆ ತರ ತುಂಬಾ ಖುಷಿ ಆಯ್ತು ನನ್ಗೂ ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅಜ್ಜಿ ನೀರು ಮಾತ್ರ ಟೈಟ್ ಆಗಿ ಬಿಟ್ಕೊಂಡ್ಬಿಟ್ಟಿದ್ಯಾ, ಲೂಸ್ ಆಗಿಬಿಟ್ಟಿದ್ಯಾ? ಅಯ್ಯೋ ಎಲ್ಲಿ ಸಿಕ್ಸಿದೆ ಅಜ್ಜಿ? ಇನ್ನು ಹಾಕ್ಬಿಡ್ಲಾ? ಇಲ್ಲಾಂದ್ರೆ ಮೇಲೆ ಕೆಜಿತಾ ಇರಬೇಕು. ಹಿಂಗಿಲ್ಲ ಎಷ್ಟು ಬೇಕು? ಅಜ್ಜಿ ಸೀರೆ ಪಿನ್ ಮಾಡ್ತಿದ್ವಿ, ಸೆಲ್ಫ್ ಪಿನ್. ಯಾವ್ದಾರ ಸೆಲ್ಫ್ ಪಿನ್ ಮಾಡ್ಕೊಂಡಿದ್ಯಾ? ಯಾವತ್ತೂ ಮಾಡೋದಿಲ್ಲ, ಸುಮ್ಮನೆ ಎಸ್ಕೊಂಡು ಹೋಗೋದು. ಯಾಕೆ ಅಜ್ಜಿ ಹೋಗ್ತಾ ಇದೆಯಾ ಇಷ್ಟು ಬೇಗ? ಇರ್ಬೋದಾಯ್ತಲ್ಲ ಇನ್ನು 1 ತಿಂಗಳು. ಮತ್ತೆ ಯಾಕೆ ಹೊಂಟ್ಬಿಟ್ಟೆ? ಯಾಕಂದ್ರೆ ಅವ್ರು ದೇವ್ರು ಮಾಡ್ತಾನಲ್ಲ, ಅದು ಬರಲ್ಲ ಅಂತಾನೆ. ಯಾರು? ಮಗ. ಅದಕ್ಕೆ ಹೋಗೋದು ಬಂದಿಲ್ಲ ಅಂತಾರೆ ಅಂತ ಹೊಂಟ್ಬಿಟ್ಟಿದ್ಯಾ? ನಾನು ಹಿಂಗೋ ಕರ್ಸ್ಕೊಂಡಿದ್ದೀನಿ, ಒಂದು ಇಸ್ಕೊಳ್ಳೋಣ 1 ತಿಂಗಳಾದ್ರು ಅಂತ. ನಾನಂದ್ರೆ ನೀನು ಮಾಡಿದ್ರು ಮಧ್ಯಾಹ್ನ ನಾನು ಒಂದು 14 ಪುಸ್ತಕ ಇದನ್ನ ಅಂತ ಮಾಡಿದ್ದೆ. ಅದನ್ನ ನೀನು 1 ತಿಂಗಳಿಂದ ಹೋಗೋದಾಯ್ತಲ್ಲ, ಮತ್ತೆ ಗೌರಕ್ಕಾಗತ್ತಾ? ಚಾನ್ಸ್ ಸಿಗುತ್ತಾ ನಿಂಗೆ? ಅದೇ ಬರ್ತಿದ್ದ ಬತ್ತೀಯಾ? ಬರ್ಬೇಕು. ಅಂದ್ರೆ ಸೀರೆ ಉಟ್ಕೊಳಕ್ ಆಗಿಲ್ಲ ಅಂದ್ರೆ ಒಳ್ಳೆ ಮಾರಿದ್ದಂಗೆ ಐತಿ ಈ ಸೀರೆ, ಏನಂತ ಉಟ್ಕೊಳ್ಳಿ ಅಂತೀಯ ತಾನೆ? ಅದಕ್ಕೆ ಮಜ್ಜಿಗೆ ಇಂಥ ಸೀರೆ ಅಂದ್ರೆ ತುಂಬಾ ಇಷ್ಟ. ಆ ತರದ್ ಕೊಡ್ಸಕ್ಕಿಂತ 3 ಸೀರೆ ಕೊಡ್ಸ್ಬಿಟ್ರೆ ನಾನು ಆರಾಮಾಗಿ ಉಟ್ಕೊಂಡ್ಬಿಡ್ತೀನಿ ಅಂತ. ಅದಕ್ಕೆ ಈ ಸೀರೆ ನಾನು ನಮ್ಮ ಅಜ್ಜಿಗೆ ಕೊಡ್ತಾ ಇದ್ದೀನಿ. ನಂಗೆ ತುಂಬಾ ಇಷ್ಟ ಆಗಿತ್ತು ಈ ಕಲರು. ನಮ್ಮ ಅಜ್ಜಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅವ್ರು ವೈಟ್ ಇದಾರಲ್ಲ. ಅದಕ್ಕೆ ಬೇಕಾದ್ರೆ ನಾನು ತರಿಸ್ಕೊಳ್ತೀನಿ. ಇದಕ್ಕೆ ಬ್ಲೌಸ್ ಹೊಲ್ಸ್ಬಿಟ್ಟು ಕೊಡೋಣ ಅಂತ. ಆಮೇಲೆ ಮನೆಯಲ್ಲೇ ಫಂಕ್ಷನ್ ಇದೆಯಲ್ಲ, ಅವತ್ತಿಗೆ ಅಜ್ಜಿಗೆ ಚೆನ್ನಾಗಿರೋದು ಒಂದು ಸಿಲ್ಕ್ ಸ್ಯಾರಿ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅವತ್ತು ಕೊಡ್ಸಿದ್ರೆ ಆಯ್ತಲ್ಲ ಅಜ್ಜಿ. ಇವತ್ತು ಇದು ನಂದೇ ಸೀರೆ, ಗೃಹ ಪ್ರವೇಶ ಇದೆ ಅಂತಂದ್ರೆ ನಮ್ಮ ಅಜ್ಜಿ ಮಗಂದು. ಸರಿ, ಗೃಹ ಪ್ರವೇಶ ಕೊಡ್ತಾ ಇದ್ದಾರೆ, ತುಂಬಾ ಸಿಂಪಲ್ ಆಗಿ ಏನಂತ ಉಟ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈ ಸೀರೆ ಉಡ್ಸಿದೀನಿ. ನೋಡ್ಕೊಂಡು ಹೋಯ್ತದೆ, ಗೃಹ ಪ್ರವೇಶ ಅಲ್ವಾ? ಇಲ್ಲ ಅಂತಿದ್ರೆ ನಾನು ಕಳಿಸ್ತಾ ಇರ್ಲಿಲ್ಲ. 1 ತಿಂಗಳು ಇಸ್ಕೊಬೇಕಂತಾನೆ ಇದ್ದಿದ್ದ. ಮನೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ನಾನು ಅನ್ಕೊಂಡಿದ್ದು. ಇನ್ನು ನಮ್ಮ ಮಗನ ಮನೆ ಗೃಹ ಪ್ರವೇಶಕ್ಕೆ ಬಂದಿಲ್ಲ ಅಂತಂದ್ರೆ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ ಊರಲ್ಲಿ. ನಾವು ಹೋಗ್ತೀನಿ ಅಂತ ಹೊಂಟ್ಬಿಟ್ಟೈತೆ ಅಜ್ಜಿ. ಹಾಗೆ ನಾನು ಇವತ್ತು ನಿಮಗೆ ಅಗಾರೋ ಅಲ್ಟ್ರಾ ಡೆಂಟಲ್ ಫ್ಲೋಸರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ತುಂಬ ಪೋರ್ಟೇಬಲ್ ಮತ್ತು ಕಾರ್ಡ್ಲೆಸ್ ಅಂತ ಹೇಳ್ಬೋದು, ರೀಚಾರ್ಜಬಲ್. ನಾನು ಇವಾಗ ನಿಮಗೆ ಒಂದ್ಸರಿ ಡೆಂಟಲ್ ವಿಸಿಟ್ ಮಾಡಿರೋ ಬಗ್ಗೆ ಹೇಳಿದ್ದೆ. ಅವ್ರು ಹೇಳಿದ್ರು ನನಗೆ ಡೆಂಟಲಲ್ಲಿ ಗಮ್ ಕೇರ್ ಮಾಡಬೇಕಂತಂದರೆ ಸ್ವಲ್ಪ ಗಮ್ ಮಸಾಜ್ ಚೆನ್ನಾಗಿ ಮಾಡಬೇಕು ಮತ್ತು ಹಲ್ಲನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇರಬೇಕು ಅಂತ ಹೇಳಿ. ನನಗೆ ಅದೇ ಟೈಮ್ಗೆ ಈ ಒಂದು ಪ್ರಾಡಕ್ಟ್ ಸಿಕ್ತು. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್, ಕ್ಲೀನ್ ಪರ್ಪಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅನಿಸ್ತು. ರೀಚಾರ್ಜಬಲ್ ಬ್ಯಾಟ್ರಿ ಇರೋದ್ರಿಂದ ತುಂಬ ಈಸಿಯಾಗಿ ಎಲ್ಲಾದರೂ ನಾವು ಆರಾಮಾಗಿ ಬಳಸಬಹುದು. ರೀಪ್ಲೇಸಬಲ್ ನಾಸಲ್ ಇರುತ್ತೆ, ಜೊತೆಗೆ 200 ml ವಾಟರ್ ಟ್ಯಾಂಕನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನೀವು 200 ml ಅಷ್ಟು ವಾಟರನ್ನು ಯೂಸ್ ಮಾಡ್ಬೋದು. ಹಾಗೆ IPX7 ವಾಟರ್ ಪ್ರೂಫ್ ಇರುತ್ತೆ, ಅಂದರೆ ನಾವು ಯೂಸ್ ಮಾಡಬೇಕಾದ್ರೆ ವಾಟರ್ ರೆಸಿಸ್ಟೆನ್ಸ್ ಆದರೆ ಬೆಟರ್ ಆಗಿ ನಮಗೆ ತುಂಬ ವರ್ಷ ಆರಾಮಾಗಿ ಉಪಯೋಗಿಸ್ಕೋಬಹುದಲ್ವಾ.
ಈ ಒಂದು ಬಾಕ್ಸಲ್ಲಿ ಮೇನ್ ಯೂನಿಟ್ ಮತ್ತು 2 ನಾಸಲ್ಸ್ ಮತ್ತು ಚಾರ್ಜಿಂಗ್ USB ಕೇಬಲ್ ಕೊಟ್ಟಿರ್ತಾರೆ, ಅದನ್ನು ಕೂಡ ನಾವು ನೋಡಬಹುದು. ಹಾಗೆ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ, ಮೋಡ್ ಚೇಂಜ್ ಮಾಡೋದಕ್ಕೆ ಬಟನ್ಸನ್ನು ಕೊಟ್ಟಿರ್ತಾರೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಮೋಡ್ ಆಟೋಮೆಟಿಕ್ ಚೇಂಜ್ ಆಗ್ತಾ ಇರುತ್ತೆ. 4 ರೀತಿಯಾದಂತಹ ಕ್ಲೀನಿಂಗ್ ಮೋಡನ್ನು ಇದರಲ್ಲಿ ನಾವು ನೋಡ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇವಾಗ ನಾನು ಹೇಳಿದ್ನಲ್ಲ, ನನಗೆ ಅಲ್ಲದು ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು, ಸೊ ಸರಿಯಾದ ಟೈಮ್ಗೆ ಈ ಒಂದು ಪ್ರಾಡಕ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಅಂದ್ರೆ ಕ್ಲೀನ್ ಮಾಡಿಸಿದೆ ನಾನು ಆಲ್ರೆಡಿ. ಸೊ ಇವಾಗಿಂದ ನಾನು ಮೇಂಟೈನ್ ಮಾಡಿದ್ರೆ ಇನ್ನೂ ನೀಟಾಗಿ ಕ್ಲೀನ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಎಲ್ಲರಿಗೂ ಸೂಟ್ ಆಗೋ ತರಾನೇ ಮಾಡಿದ್ದಾರೆ. ಇದ್ರೊಳಗಿರೋ ಮೋಡನ್ನ ನಾನು ನಿಮ್ಗೆ ಹೇಳಿದೆ, ನಾರ್ಮಲ್ ಮೋಡ್ ಇದೆ, ಸಾಫ್ಟ್ ಮೋಡ್ ಇದೆ, ಪಲ್ಸ್ ಮೋಡ್ ಇದೆ. ಸೊ ಈ ತರ ಮೋಡ್ಸ್ ಇರುವಾಗ ನಿಮ್ಗೆ ಯಾವ ತರ ಬೇಕು, ಇದು ಮೋಡ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ನೀವು ಮೋಡ್ ಸೆಟ್ ಮಾಡ್ಕೊಂಡು ಮಾಡೋದ್ರಿಂದ ಡಿಫ್ರೆಂಟ್ ವಾಟರ್ ಪ್ರೆಷರ್ ಅಲ್ಲಿ ನಮ್ಗೆ ಹಲ್ಲು ಫುಲ್ ಎಲ್ಲ ಕಡೆ ಕ್ಲೀನ್ ಆಗುತ್ತೆ. ಜೊತೆಗೆ ಇದು ಬಂದ್ಬಿಟ್ಟು 360 ಡಿಗ್ರಿ ರೊಟೇಟ್ ಆಗುತ್ತೆ. ಇದರಿಂದ ನಾವು ಫುಲ್ ಬಾಯಿನ ಸುತ್ತಾನು ಕ್ಲೀನ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ತರ ಇದೆ. ಇವಾಗ ಇದಕ್ಕೆ ನಾನು ನೀರನ್ನ ಯೂಸ್ ಮಾಡ್ತೀನಿ. ಹಾಗೆ ಪ್ರಾಡಕ್ಟ್ ಅಲ್ಲಿ ಏನಂತಂದ್ರೆ 4 ಕ್ಲೀನಿಂಗ್ ಮೋಡ್ ಇರುತ್ತೆ, ಸಾಫ್ಟ್, ನಾರ್ಮಲ್, ಪಲ್ಸ್ ಹಾಗೆ ಕಸ್ಟಮ್. ಅದು ವಾಟರ್ ಪ್ರೆಷರ್ ಕೂಡ ಹಾಗೆ ಇರುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನು ಯೂಸ್ ಮಾಡ್ಕೋಬಹುದು. 2 ಮಿನಿಟ್ಸ್ ಹಾಗೆ ಆಟೋ ಟ್ರೈಮರ್ ಇರುತ್ತೆ. ಹಾಗೆ ಪೋರ್ಟಬಲ್ ಅಂತ ಹೇಳಿದ್ರೆ 200 ml ಲಾರ್ಜ್ ವಾಟರ್ ಟ್ಯಾಂಕ್ ಇರುತ್ತೆ. ರೀಚಾರ್ಜಬಲ್ ಅಂತ ಅಂದ್ರೆ 4 ಅವರ್ ನೀವು ರೀಚಾರ್ಜ್ ಮಾಡಿದ್ರೆ 15 ಡೇಸ್ ವರೆಗೂ ಆರಾಮಾಗಿ ಇದನ್ನ ಉಪಯೋಗಿಸ್ಕೋಬಹುದು. ಈಸಿ ಟು ಯೂಸ್ ಮತ್ತೆ ಈಸಿಯಾಗಿ ಹೋಲ್ಡ್ ಮಾಡ್ಬೋದು, ಮತ್ತೆ ಎಲ್ಲಾದ್ರೂ ಯೂಸ್ ಮಾಡ್ಕೋಬಹುದು. ಎವ್ರಿ ಟೈಮ್ ಎವ್ರಿವೇರ್ ಅಂತ ಹೇಳ್ಬೋದು. ಪೋರ್ಟಬಲ್ ಡಿಸೈನ್ ಇರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ ಇಂದ ಇವಾಗ ನನ್ನ ಹಲ್ಲನ್ನ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ನಿಮ್ಗೆ ಏನಾದ್ರು ಈ ತರ ಪ್ರಾಡಕ್ಟ್ ಬೇಕು ನೋಡ್ತಾ ಇದ್ದೀನಿ ಅಂತಂದ್ರೆ ಓರಲ್ ಕೇರ್ಗೆ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಇಂಟ್ರೆಸ್ಟ್ ಇದೆ ಅಥವಾ ನಮಗೂ ಬೇಕಾಗಿತ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡಬಹುದು. ಊಟ ಮಾಡಿದ್ಮೇಲೆ ಅಥವಾ ಬ್ರಷ್ ಮಾಡ್ತೀವಲ್ಲ, ನಾನೀಗ ಇದನ್ನ ಕ್ಲೀನ್ ಮಾಡೋಕ್ಕೂ ಮೊದಲೇ ಬ್ರಷ್ ಮಾಡಿದ್ದೆ. ಸೊ ಬ್ರಷ್ ಮಾಡಿದ್ಮೇಲೂ ಸ್ವಲ್ಪ ಅಲ್ಲಿ ಇಲ್ಲಿ ಸಂದಿಲೆಲ್ಲ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಹೋಗಿರೋದಿಲ್ಲ, ಅದೆಲ್ಲ ನೀಟಾಗಿ ಹೋಗುತ್ತೆ. ಖಂಡಿತ ನಿಮ್ಮ ಹೆಲ್ತ್ ಕೇರ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಸೇವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದ್ರೆ ನಾನು ಅಮೆಝಾನ್ ಅಲ್ಲಿ ಸಿಗುತ್ತೆ ಇದು, ಇಲ್ಲ ಅಂತಂದ್ರೆ ಅಗಾರ್ ಅವರ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ, ಅಲ್ಲಿ ಕೂಡ ನೀವು ಬೈ ಮಾಡಬಹುದು. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಓಕೆನಾ? ಇನ್ನು ಇಲ್ಲಿ ಅಜ್ಜಿ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಟ್ಟೆ, ಅಜ್ಜಿ ಹೊರಟ್ರು. ನನಗೊಂಥರ ತುಂಬ ನಂಗೆ ಅಳುನೇ ಬಂತು, ಅಳ್ತಾ ಇದೆ ಕೂಡ ನಾನು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ರೀಸನ್ಸ್ ಇತ್ತಲ್ಲ ಅಂತ ಹೊರಟ್ರು. ಹಾಗೆ ಅಜ್ಜಿ ನನಗೆ ದುಡ್ಡು ಕೊಡ್ತಾ ಇದ್ದಾರೆ ನೋಡಿ. ಯಾಕೆ ನಾನು ಹೆಂಗೆ ಕೊಡ್ಬೇಕು, ನೀನು ನನಗೆ ಕೊಡ್ತೀಯಲ್ಲ? ತಗೋ, ಎಲ್ಲಕ್ಕೆ ತಗೊಂಡು ನನಗೇನಾ? ನನಗೇನಾ? ಅಜ್ಜಿ ದುಡ್ಡು ಕೊಟ್ರು. ಈ ಒಂದು ಎಕ್ಸ್ಪೀರಿಯನ್ಸ್ನ ಪ್ರತಿಯೊಂದು ಮೊಮ್ಮಕ್ಕಳು ಕೂಡ ಮಾಡಿರ್ತಾರೆ. ಯಾವಾಗ ಅಜ್ಜಿ ಕೈಗೆ ಒಂದು 10 ರೂಪಾಯಿ ದುಡ್ಡು ಕೊಟ್ರು ಅದ್ರ ಖುಷಿನೇ ಬೇರೆ. 120 ರೂಪಾಯಿ ದುಡ್ಡಿತ್ತು ಅಜ್ಜಿ ಹತ್ರ, ಪಾಪ ಅದನ್ನೇ ಕೊಟ್ಟರು. ಇಟ್ಕೊ, ನನಗೆ ಬೇಡ ಅಜ್ಜಿ, ನಾನು ನಿನಗೆ ಕೊಡಬೇಕು, ನೀನೇ ನಂಗೆ ಕೊಡ್ತೀಯಲ್ಲ, ನನಗೆ ದೊಡ್ಡಳಾಗಿದ್ದೀನಿ ಅಂತಂದರು. ಇಲ್ಲ ಇಟ್ಕೊ ಅಂತ ಹೇಳ್ಬಿಟ್ಟು ಕಾಸು ಕೊಟ್ಟರು. ಅವ್ರು ಎಷ್ಟು ದೊಡ್ಡ ಅಮೌಂಟ್ ಕೊಡ್ತಾರೆ ಅನ್ನೋದೆಲ್ಲ ಮುಖ್ಯ. ಆ ಪ್ರೀತಿ ಇದೆಯಲ್ಲ, ಒಂದೊಂಥರ ಹೇಳೋದಕ್ಕಾಗಲ್ಲ, ಅದನ್ನು ಬೆಲೆ ಕಟ್ಟೋಕ್ಕಾಗ್ದಲೇ ಇರೋ ಪ್ರೀತಿ ಇದೆಯಲ್ಲ, ಅದಕ್ಕೆ ಏನಂತ ಹೇಳೋಕ್ಕಾಗತ್ತಲ್ವಾ. ಸೊ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ? ಅಮ್ಮ ಬಂದಾಗ ಎಲ್ಲರೂ ಸೇರಿ ಒಂದು 4 ತಲೆಮಾರಾಗತ್ತೆ. ನಮ್ಮಮ್ಮ, ನಮ್ಮ ಅಜ್ಜಿ, ನಾನು, ಪ್ರಗತಿ, 4 ಅಜ್ಜಿ, ಅಮ್ಮ, ನೀನು. ಸೊ ಇಷ್ಟು ಜನದು ಒಂದು ಫೋಟೋ ತಗೊಳ್ಳೋಣ, ಒಂದು ಫ್ರೇಮ್ ಥರ ಚೆನ್ನಾಗಿರುತ್ತೆ. 4 ತಲೆಮಾರು ಮತ್ತೆ ಸಿಗಲ್ಲ ಇದು ಅಂತ ಅನ್ಕೊಂಡ್ವಿ. ಹೆಂಗಿದೆ ಅಂತಂದ್ರೆ ಗಡಬಡ ಅನ್ನಂಗೆ ನಮ್ಮ ಮನೇಲಿ ಕಾರ್ಯ ನಡೀತಾ ಇರೋದು. ಬರ್ತಾರೆ, ಮುಗಿಸ್ತಾರೆ, ಓಡ್ತಾ ಇರ್ತಾರೆ, ಬರ್ತಾರೆ, ಮುಗಿಸ್ತಾರೆ, ಓಡ್ತಾ ಇರ್ತಾರೆ, ಯಾರು ನಿಲ್ತಾನೆ ಇಲ್ಲ. ಸೊ ಹಂಗಾಗಿ ನಾನು ಅವತ್ತು ಫೋಟೋ ತಗೊಳಕ್ಕೆ ಆಗ್ಲಿಲ್ಲ. ಹಂಗೆ ಬಂದು ಹಂಗೆ ಊಟ ಮಾಡಿ ಹಂಗೆ ಹೊಂಟೋಗ್ಬಿಟ್ರು. ಸರಿ ಇನ್ನೇನು ಫಂಕ್ಷನ್ ಇದೆಯಲ್ಲ ಆ ಟೈಮಲ್ಲೇ ಫೋಟೋಗ್ರಾಫರ್ ಕೈಲೇ ನೀಟಾಗಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ. ನಮ್ಮ ಅಜ್ಜಿ ನೋಡಿದ್ರೆ ಅವಾಗ ಬರೋಕ್ಕಾಗುತ್ತೋ ಇಲ್ವೋ ಅಂತದೆ. ಬರ್ತೀಯಲ್ವಾ ಅಜ್ಜಿ ಫಂಕ್ಷನ್ ದಿನ? ಹಾಂ, ಬರಬೇಕು. ಯಾರಿಗೆ ಕೋಪ ಬಂದಿರೋದು? ಯಾರ ಮುನ್ಸ್ಕೊಂಡು ನಿಂತವ್ರೆ? ಯಾರಿದು ಇಲ್ಲಿ ನಿಂತಿರೋದು? ಪ್ರೀತಮ್ ಕೋಪ ಬಂದರೆ ಸಾಕು ಓಡ್ ಬಂದು ಈ ಗೋಡೆ, ಯಾವ ಗೋಡೆ ಹತ್ರಕ್ಕೂ ಹೋಗಲ್ಲ, ಈ ಗೋಡೆ ಈಗ ಎಂತ ಕೋಪ ಬಂದಿದ್ದು ನಿಂಗೆ? ಕಾಫಿ ಕೊಡ್ಲಿಲ್ಲ ಅಂತನ? ಎರಡ್ಕೆ ಹಾಕಂತ ಇದೆಯಾ ಒಂದು ರೌಂಡು? ಈಗ ಬಾಯಲ್ಲಿ ಒತ್ಲಿಸ್ಕೊಂಡು ಹೊಂಟೈತಿಯಾ? ಹಾಂ, ಪ್ರೀತು ಅಜ್ಜಿ ಹೋಗ್ತಾ ಇದೆ, ಬಾಯ್ ಮಾಡ ಅಜ್ಜಿಗೆ. ಬಾಯ್.
ಅಜ್ಜಿ ಒಂದ್ಸರಿ ನಾನು ಮಾತಾಡ್ಸೋದಿತ್ತಾ ಪಪ್ಪಿ ಕೊಡೋದು ಅಜ್ಜಿ ಪಪ್ಪಿ ಕೊಡಕ್ಕೆ ಹೊಂಟೋಗುತ್ತೆ ಪಪ್ಪಿ ಕೊಡು ಆಯ್ತಾಯ್ತು ಬಿಡು ಟಾಟಾ ಮಾಡು ಅಜ್ಜಿಗೆ ಬಾಯ್ ಮಾಡಿ ಟಾಟಾ ಬಾಯ್ ಜಾಸ್ತಿ ಆಗ್ಬಿಟ್ಟಿತ್ತು ಬಾಯ್ ಬಾಯ್ ಆಟೋಟೆ ಅಂದರೆ ಅಲ್ಲಿದ್ದು ಹೋಗ್ತಿರ್ಲಿಲ್ಲ ಇನ್ನೊಂದು ಟಿವಿ ಬೇರೆ ಹೆಂಗೋ ನನಗೆ ಚಹಾ ಮಾಡೋಂಗಿಲ್ಲ ಮಾಡೋದು ಅಲ್ಲೇ ಮಾಡಿದೆ ಎಲ್ಲ ಮುಗಿಸ್ಕೋ ಯಾವಾಗ ಸ್ವಲ್ಪ ಬರ್ತೀವಿ ಅಜ್ಜಿ ಎಲ್ಲ ಮುಗಿಸ್ಕೋ ಯಾರು ಬರ್ತೀನಿ ನಾನು ಹೋಗಿದ್ರಾ ಟಿವಿ ಸೌದಿಲ್ಲ ಒಟ್ಟಿನಲ್ಲಿ ಕಟ್ಟಿಸೋದೈತೆ ಪ್ರೀತು ಅಜ್ಜಿಗೆ ಟಾಟಾ ಮಾಡು ಏನಾಗಿತ್ತಲ್ವಾ ಟಾಟಾ ಅಜ್ಜಿ ಟಾಟಾ ಬಾಯ್ ಬಾಯ್ ಪಪ್ಪ ನೀನೇನು ಕಳ್ಸಲ್ಲ ಪಪ್ಪ ನಿಂಗೆ ಇಲ್ಲಿ ಕೆಳಗಡೆ ನೋಡ್ಕೊಂಡು ಇಲ್ಲಿ ಬಿದ್ದಾಯ್ತೀಯ ಇಲ್ಲೇ ಕಾರ್ ನಿಲ್ಸೋದು ಕಮ್ಮಿ ಅಂದರೆ ಮನೆ ಎಷ್ಟವ ಅಷ್ಟವೇ ಕಾರು ಹಾಂ ನಮ್ಮ ಕಾರ್ ಅಲ್ಲದ ನಡಿ ಅದು ನೀನು ಬರಲ್ವಲ್ಲ ಆಚೆಗೆ ಆಚೆಗೆ ಬರಲಿಲ್ಲ ಇದೆ ನಮ್ಮದು ಕಾರು ಇಲ್ಲಿ ಇಲ್ಲಿ 5 ಎಕರೆ ಏ ಇಲ್ಲ ಎಷ್ಟೈತೆ ಎಷ್ಟು ಎಕರೆಲ್ಲ ಐತೆ 1.5 ಎಕರೆ ಅಷ್ಟೇ ಹಾಂ 2.5 ಎಕರೆ ಅಂತೆ ಇನ್ನು ಮುಂದಕ್ಕೈತೆ ಇಲ್ಲೇ ನೋಡಿದ್ಯಾ ಇನ್ನು ಆ ಕಡೆ ಎಲ್ಲ ಐತೆ ಹಾಂ ನೋಡು ಕಾರಿಗೆ ಕೈ ಮುಕ್ಕೊಂಡು ಹತ್ತು ಕೂತ್ಕೊಳ್ಳೋದು ಅದು ಬುದ್ಧಿ ನೀನು ಯಾವ ಥರ ಬಂದಿದ್ದೀಯ ಅದು ನಾನು ಮಾಡಿದ್ದೀನಿ ಹೌದಾ ಕಡಿಮೆ ಕೈ ತೋರಿಸ್ರಿ ಆಣೆ ಮಾಡಿ ಸರಿ ಕಣಾಜಿ ಇವ್ ನೋಡಿ ಇಲ್ಲಿ ಸ್ಟಾರ್ಟ್ ಕಾರಲ್ಲಿ ಹೋಯ್ತಾರಲ್ಲ ನನ್ನ ಬಿಟ್ಟು ಅಂತ ಸರಿ ಸರಿ ನೀವು ಹೋಗ್ರಿ ಅವ್ನು ಅಳೋದು ಅಳ್ತಾನೆ ಆಯ್ತು ಮಗ್ನೆ ಆಯ್ತು ನಾವು ಹೋಗೋಣ ಇನ್ನೊಂದಿನ ಹೋಗೋಣ ಇನ್ನೊಂದಿನ ಹೋಗೋಣ ಇನ್ನೊಂದಿನ ನಾನು ನೀನು ಎಲ್ಲ ಹೋಗೋಣ ಊರಿಗೆ ಅವಾಗ ಅಜ್ಜಿ ನೋಡ್ಕೊಂಡು ಕರ್ಕೊಂಡು ಬರೋಣ ಇನ್ನೊಂದಿನ ಕರ್ಕೊಂಡು ಬರೋಣ ಅಜ್ಜಿ ಇರ್ತಾರೆ ಅವಾಗ ಅಜ್ಜಿ ಬಾಯ್ ಬಾಯ್ ಇಲ್ಲ ಅಳ್ಬಾರ್ದು ಆಯ್ತು ಬರ್ತಾರೆ ಇನ್ನೂ ಸರಿ ಬರ್ತಾರೆ ಡ್ಯಾಡಿ ಹೋಯ್ತಾ ಇಲ್ಲ ಸುಮ್ಮನೆ ಇಲ್ಲ ಅಳ್ಬಾರ್ದು ಇದು ತಗೋ ಬೇಡವಾ ಓ ಅಜ್ಜಿ ಬಂದರು ಇದ್ರು ಹೋದ್ರು ಸೊ ಸಮಯ ಕಳೆದಿದ್ದು ಗೊತ್ತಾಗಲಿಲ್ಲ ಒಂಥರ ಅಜ್ಜಿ ಹೋಗೋಕ್ಕೂ ಮುಂಚೆಗೆ ನಂಗೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಯಾಕೆ ಅಂತ ಅಂದರೆ ನಾವು ಚಿಕ್ಕ ಹುಡುಗರಲ್ಲಿ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಅಲ್ವಾ ಅವಾಗ ಸುಮಾರು 1.5 ತಿಂಗಳು 2 ತಿಂಗಳು ಬೇಸಿಗೆ ರಜೆ ಅಲ್ಲೇ ಕಳೀತಾ ಇದ್ವಿ 10ನೇ ಕ್ಲಾಸ್ ತನಕ ಅಂದರೆ ಕಾಲೇಜ್ಗೆ ಹೋಗೋ ತನಕನೂ ನಾವು ಬೇಸಿಗೆ ರಜೆಗೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ ಯಾರು ಹೆಂಗೋ ಗೊತ್ತಿಲ್ಲ ನಾನಂತೂ ಹೋಗಲೇಬೇಕಿತ್ತು ಆಮೇಲೆ ಒಂದೊಂದ್ಸರಿ ನಾನು ಕೇಳ್ತಾ ಇದ್ದೆ ಅಮ್ಮನಲ್ಲ ಅಜ್ಜಿನ ಕೇಳ್ತಾ ಇದ್ದೆ ಅಜ್ಜಿ ನಾನು ಇಲ್ಲೇ ಎಲ್ಲಾದ್ರೂ ಗೌರ್ಮೆಂಟ್ ಸ್ಕೂಲಿಗೆ ಹಾಕು ನಾನು ಇಲ್ಲೇ ಈ ಊರಲ್ಲೇ ಇದ್ಬಿಡ್ತೀನಿ ನನಗೆ ಕಳಿಸ್ಬೇಡ ಅಂತ ನಿಮ್ಮ ಅಮ್ಮ ಹೋಗ್ತಾಳಾ ಆಗಲ್ಲ ಹಂಗೆ ಅಂತ ಹೇಳೋದು ಅಂದರೆ ಅಷ್ಟು ಹಚ್ಕೊಂಡ್ಬಿಟ್ಟಿದೆ ನಮ್ಮ ಅಜ್ಜಿ ತಾತನ ನಾನು ಚಿಕ್ಕ ಹುಡುಗಿನಲ್ಲಿ ಹೋದಾಗ ಇನ್ನೇನು ಬೇಸಿಗೆ ರಜೆ ಮುಗ್ದೋಯ್ತು ಹೊರಟ್ರು ಅನ್ನುವಾಗ 20 ರೂಪಾಯಿ ಕಾಸು ಕೊಟ್ಬಿಟ್ಟು ಗೊಳೋ ಅಂತ ಅಳೋರು ನಮ್ಮ ಅಜ್ಜಿ ಅಳೋದು ಕಣ್ಣಿಗೆ ಕಟ್ಟಂಗೆ ಇರೋದು ನಮ್ಗೆ ಹೋಗಕ್ಕೆ ಅವಾಗ ಇಷ್ಟ ಇಲ್ಲ ಅಯ್ಯೋ ಯಾಕಾದ್ರೂ ಸ್ಕೂಲ್ ಸ್ಟಾರ್ಟ್ ಆಯ್ತಪ್ಪ ದೇವ್ರೇ ಬಸ್ ಪಂಚರ್ ಆಗಿಬಿಡ್ಲಿ ಊರಿಗೆ ಹೋಗೋದು ಬೇಡ ಹಿಂಗನ ಮಾಡಿ ತಪ್ಪಿಸು ಅಂತ ಹೇಳ್ಬಿಟ್ಟು ದೇವ್ರಿಗೆಲ್ಲ ಅರಿಕೆ ಹೊತ್ಕೊತಾ ಇದೆ ಸೊ ಅದೆಲ್ಲ ನೆನಪಾಯಿತು ಅಜ್ಜಿ ಹೋದ್ರು
ಇರ್ತಾಯಿದ್ರು, ಹೇಳಿದ್ನಲ್ಲ ನಾನು, ಇನ್ನೂ ಒಂದು ತಿಂಗಳು ಇರ್ತಾಯಿದ್ರು. ಆದರೆ ಮಗನ ಮನೆಯೇ ಗೃಹ ಪ್ರವೇಶ, ಅಂದರೆ ಸ್ವಂತ ಮಗನ ಮನೆ ಗೃಹ ಪ್ರವೇಶ ಅಜ್ಜಿ ಊರಲ್ಲೇ. ಸರಿ ಹೋಗಿಲ್ಲ ಅಂತಂದರೆ ಅಲ್ಲೂ ಒಂಥರ ಮಾತುಗಳು ಬರುತ್ತಲ್ವ, ಸರಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು, ಹುಷಾರಾಗಿ ಹೋಗಲಿ. ಇವಾಗ ಒಂಥರ ರಿಲೀಫ್, ಒಂಥರ ಅಳುನೇ ಬರ್ತಾಯಿತ್ತು ನನಗೆ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಡ್ಯಾಡಿ ಅಲ್ಲ ಪ್ರೀತು, ಡ್ಯಾಡಿ 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 ಹೋಯ್ತಾ? ಡ್ಯಾಡಿ ಬಿಟ್ಟು ಹೋಯ್ತಾ? ಬರ್ತಾರೆ ಮಗನೆ, ಡೈಲಿ ಹೋಗಲ್ವಾ ಅವರು ಕೆಲಸ? ಸುಮ್ಮನೆ ಅದ, ಸ್ವಲ್ಪ ಹೊತ್ತಿಗೆ ನೆನ್ಸ್ಕೊಂತಾನೆ. ಪ್ರೀತಮ್, ಡ್ಯಾಡಿ ಪ್ರೀತು ಪ್ರೀತು ಪ್ರೀತಮ್, ಏ ಪ್ರೀತಮ್, ಚಿನ್ನೆ ಪ್ರೀತು. ಅಜ್ಜಿ ಊರಿಗೆ ಕೊಟ್ಟರು. ನನಗೆ ಏನಾಯಿತು ಅಂತಂದರೆ, ಪ್ರಗತಿ ಸೂತ್ಕ ತೊಗೊಂಡ್ವಲ್ಲ, ಪೂಜೆ ಮಾಡಿದ್ವಿ ಮನೇಲಿ. ಅವತ್ತಿಂದನೇ ನನ್ನ ಹೆಲ್ತ್ ಕಂಪ್ಲೀಟಾಗಿ ಅಪ್ಸೆಟ್ ಆಗಿಬಿಟ್ಟಿತ್ತು. ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ, ಮತ್ತು ನಂಗೆ ಪ್ರೆಸೆಂಟ್ ಏನು ನಡೀತಾ ಇದೆ ಅಂತಲೂ ಗೊತ್ತಾಗ್ತಿಲ್ಲ, ಅಷ್ಟು ತಲೆನೋವು ಬಂದುಬಿಟ್ಟಿತ್ತು. ಅಜ್ಜಿ ಹೋದ್ಮೇಲೆ ಇವರಿಬ್ಬರೇ ಆಟ ಆಡ್ಕೊಳ್ತಾಯಿದ್ರು. ನಾನು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನೆನ್ನೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಜ್ಜಿ ಹೋದ್ಮೇಲೆ ನಂಗೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟು, ತಲೆನೋವು ಅಂತಂದರೆ ಹೇಳೋಕ್ಕಾಗ್ತಾ ಇಲ್ಲ. ನನ್ನ ಸರೌಂಡಿಂಗಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನೆನ್ನೆ ಅಜ್ಜಿ ಹೋದ್ಮೇಲೆ ಫುಲ್ಲು ನಿದ್ದೆ ಮಾಡಿ ನಿದ್ದೆ ಎಲ್ಲ ಆಯಿತು. ಇವಾಗಲೂ ಕೂಡ ಒಂಥರ ಹ್ಯಾಂಗ್ ಓವರಲ್ಲೇ ಇದೆ ನನ್ನ ತಲೆ, ಒಂದು ಪೇಯ್ನ್ ಥರ, ಏನಕ್ಕೆ ಅಂತ ಗೊತ್ತಿಲ್ಲ. ಸಡನ್ನಾಗಿ ನಿದ್ದೆ ಮಾಡಲಿಲ್ಲ ಅಲ್ಲ ನೋಡಿ, ಇವಾಗಲೂ ಅಷ್ಟೇ ಕಂಟಿನ್ಯೂಸ್ ಆಗಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹಾಗೆ ಗೃಹ ಪ್ರವೇಶಕ್ಕೆ ಹೋದ್ರು ಅಜ್ಜಿ ಅಂತ ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ ಕೂಡ ಹೋಗಿದ್ರು ನೋಡಿ. ಬಟರ್ ಫ್ರೂಟ್ ಅದಕ್ಕಿಂತ ಇದು ಸೈಜ್ ದಪ್ಪ ಬಂದಿದೆ ಅಲ್ಲ, ಅದು ಕಾಯಿ ಕಿತ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ಈ ಸೈಜಿಗೆ ಬಂದ್ಮೇಲೆ ಕೇಳಬೇಕಾಗಿತ್ತು, ಇವಾಗ ಹಣ್ಣ ಆಗುತ್ತೆ ಇದು. ನೆನ್ನೆ ಒಂದು ಸ್ವಲ್ಪ 1 kg ಅಷ್ಟು ತಂದಿದ್ರು ಸ್ಟಾರ್ ಫ್ರೂಟು. ಪ್ರೀತಮ್ ನಾವು ಎಲ್ಲ ಚೆನ್ನಾಗಿ ತಿಂದು ಖಾಲಿ ಮಾಡಿದ್ವಿ. ಇಷ್ಟಿದೆ, ಯಾವತ್ತು ಹಣ್ಣಾಗುತ್ತೋ ಇದು ನೋಡಬೇಕು, ಯಾವ ಹಣ್ಣ ಇಲ್ಲ. ಹಾಗೆ ಸ್ವಲ್ಪ ಜೋಳ ತಂದಿದ್ರು, ಜೋಳನ ಕುಕ್ಕರ್ಗೆ ಹಾಕಿ ಬಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಮ್ ಮಲಗಿದ್ದಾನೆ. ಆಮೇಲೆ ಇವತ್ತು ನಾನು ತಮ್ಮ ಬರ್ತೀನಿ ಅಂತ ಹೇಳಿದ ನಮ್ಮಮ್ಮ. ಈ ಥರ ಎಲ್ಲ ಆದಾಗಿಂದ ವಾರದಲ್ಲಿ ಒಂದ್ಸರಿ ಇಲ್ಲ 2 ಸರಿನಾದ್ರೂ ಹಾಲು ಅಲ್ಲಿಂದನೇ ಕೊಟ್ಟು ಕಳಿಸ್ತಾ ಇದ್ದಾರೆ. ಒಂದೊಂದು 5-5 ಲೀಟ್ರ್ ಹಾಲು. ಪ್ರಗತಿ ಕೊಡು, ನಿಮ್ಗೆ ಎಲ್ಲರಿಗೂ ಆಗುತ್ತೆ, ಮನೇಲಿ ಗೆಸ್ಟ್ ಎಲ್ಲ ಇದ್ರಲ್ಲ ಅಂತ. ಸರಿ ಇವತ್ತು ಏನೋ ಅಜ್ಜಿ ಸೊಪ್ಪು ಟೊಮೊಟೊ ಎಲ್ಲ ಅವನು ಒಂದಿನ ಅಲ್ಲೇ ಇದ್ಬಿಟ್ಟು ಬಂದಿದ್ದ ಅಂತ ಹೇಳಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ನಿನ್ಗೂ ಆಗತ್ತೆ, ಕೊಡ್ತೀನಿ ಅಂತ ಹೇಳಿ ಕಳಿಸ್ತೀನಿ ಅಂದ್ರು. ಬರ್ತಾನೆ ಅವನು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬೇರೆ ಅಲ್ವಾ. ಪ್ರಗತಿಗೆ ಫೇವ್ರೆಟ್ ದೇವರು ಕೃಷ್ಣ. ಸೊ ನಮ್ಮಲ್ಲಿ ಒಂದು ಸ್ಟ್ಯಾಚ್ಯೂ ಇಲ್ಲ, ಒಂದು ಫೋಟೋನೂ ಇಲ್ಲ, ಏನೂ ಇಟ್ಕೊಂಡಿಲ್ಲ ನಾನು. ಅದಕ್ಕೆ ಹೋಗ್ಬಿಟ್ಟು ಒಂದು ಚಿಕ್ಕ ಪುಟಾಣಿ ಕೃಷ್ಣ ತಗೊಂಡ್ಬಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಕಟ್ ಮಾಡಿ. ನನಗೆ ಈ ಜೋಳ ಅಂದರೆ ತುಂಬ ಇಷ್ಟ. ಎಲ್ಲೂ ಸಿಗಲ್ಲ ಈ ಥರ ನಾಟಿ. ಇವಾಗ ಔಟ್ಸೈಡ್ ಸಿಗುತ್ತೆ, ಬಟ್ ನಾವು ಹೊರಗಡೆ ಹೋಗಿಲ್ಲಲ್ಲ. ಪ್ರೀತ ಮಲಗಿದ್ದಾನೆ, ಇನ್ನೇನು ನೀವು ಸೌಂಡ್ ಮಾಡ್ತಾ ಇದ್ದಾನೆ, ಎದ್ದೇಳ್ತಾನೆ ಅನ್ಸುತ್ತೆ. ತುಂಬ ಎಳೆದಿದೆ. ಹಾಗೆ ಸುಮಾರು ಜನ ಒಂದು ಪ್ರಶ್ನೆ ಕೇಳಿದ್ರಿ, ಅಜ್ಜಿ ಮನೆಗೆ ಬಂದಾಗಿಂದ ಕೇಳ್ತಾ ಇದ್ರಿ. ಅಂದ್ರೆ ಡೌಟ್ ಇತ್ತೇನೋ, ಅವ್ರು ಯಾರ ಅಜ್ಜಿ, ನಿಮ್ಮ ಅಜ್ಜಿನ ನಿಮ್ಮ ಹಸ್ಬೆಂಡ್ ಅವ್ರ ಅಜ್ಜಿನ ಅಂತ. ಮೊನ್ನೆ ಒಂದು ಅಜ್ಜಿ ತೀರೋದ್ರು ಅಂತ ಹೇಳಿದ್ನಲ್ಲ, ಅವರು ನನ್ನ ಹಸ್ಬೆಂಡ್ ಅವ್ರ ಅಜ್ಜಿ ತೀರೋಗಿದ್ದು. ಅಂದ್ರೆ ಅವ್ರ ಅಮ್ಮವ್ರ ಅಮ್ಮ. ಇವ್ರು ಬಂದು ನನ್ನ ಅಮ್ಮನ ಅಮ್ಮ. ಇವ್ರಿಬ್ರಿಗೆ ಏನ್ ರಿಲೇಷನ್ ಅಂತಂದ್ರೆ, ಈಗ ನೆನ್ನೆ ಅಜ್ಜಿ ಬಂದಿದ್ರಲ್ಲ, ಅಜ್ಜಿ ಮತ್ತೆ ನಮ್ಮ ತಾತನ ಸ್ವಂತ ತಂಗಿನೇ ನನ್ನ ಹಸ್ಬೆಂಡ್ ಅವ್ರ ಅಜ್ಜಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನನ್ನ ಅಜ್ಜಿ ನೆನ್ನೆ ಬಂದಿದ್ರಲ್ಲ, ಅವ್ರ ಹಸ್ಬೆಂಡ್ ತಂಗಿನೇ ನನ್ನ ಹಸ್ಬೆಂಡ್ ಅವರ ಅಜ್ಜಿ. ಕರೆಕ್ಟ್ ಅಲ್ಲ? ನಮ್ ತಾತ ಇದಾರಲ್ಲ, ಅವ್ರ ಸ್ವಂತ ತಂಗಿ. ಇವರು ಅತ್ತಿಗೆ ನಾದ್ನಿ ತರ ಆಗ್ಬೇಕು. ಅವ್ರು ತೀರೋದ್ರು. ಆ ಜನರೇಷನ್ ಅಲ್ಲಿ ಇಬ್ರು ಅಜ್ಜಿದಿರ್ ಮಾತ್ರನೇ ಉಳ್ದಿರೋದು. ಒಬ್ರು ನಮ್ಮ ಅಜ್ಜಿ, ಇನ್ನೊಬ್ರು ನನ್ನ ಹಸ್ಬೆಂಡ್ ಅವ್ರ ಅಪ್ಪನ ಅಮ್ಮ. ಆ ಜನರೇಷನ್ ಅಲ್ಲಿ ಅವ್ರಿಬ್ರು ಮಾತ್ರ ಇದ್ದಾರೆ, ಎಲ್ಲ ಸುತ್ತೋಗ್ಬಿಟ್ಟಿದ್ದಾರೆ. ಸೊ ಇವರಿಬ್ರೇ ಇರೋದು. ಆ ತಲೆಮಾರು ಅಂತಾನೆ ಹೇಳ್ಬೋದು.
ಸುಮಾರು ಜನ ಕೇಳಿದ್ರಲ್ಲ, ಅದಕ್ಕೆ ಹೇಳ್ದೆ. ಇದು ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ದು 4ನೇ ತಲೆಮಾರು ಪ್ರಗತಿ. ನಮ್ಮ ಅಜ್ಜಿ, ನಮ್ಮಮ್ಮ, ನಾನು, ಪ್ರಗತಿ 4ನೇ ತಲೆಮಾರು ನೋಡಿದ್ದಾರೆ. ಸೊ ಗ್ರೇಟ್ ಅಲ್ವಾ? ಈಗಿನ ಕಾಲದಲ್ಲಿ 35 ವರ್ಷ 40 ವರ್ಷ ಅಂದ್ರೆ ಎಷ್ಟು ಕಾಯಿಲೆ ಅಥವಾ ಏನೋ ಒಂದ್ ರೀಸನ್ ಇಟ್ಕೊಂಡು ಮೂಲೆ ಸೇರ್ಬಿಡ್ತೀವಿ. ಅವರು ಈ 4 ತಲೆಮಾರು ನೋಡಿದಾರೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ಇನ್ನೂ ಇಷ್ಟು ಗಟ್ಟಿಮುಟ್ಟಾಗಿದಾರಲ್ಲ, ಸೊ ಅದಕ್ಕೆ ಖುಷಿ ಪಡ್ಬೇಕು, ಸಂತೋಷ. ಆ ತರ ನಾನು ಅನ್ಕೊಳ್ತೀನಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ಆ ಏಜ್ ಆಗೋ ತನಕ ಯಾವ ವ್ಯಕ್ತಿನೂ ನಾವು ನೋಡಕ್ ಸಿಗ್ತಾರೋ ಸಿಗದೇ ಇಲ್ವೋ, ನಮ್ಮ ಮಕ್ಳು ಏನ್ ಗೊತ್ತಿಲ್ಲ. ಹೋದ್ಮೇಲೆ ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು, ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೀನಿ ನಮ್ಮ ಅಜ್ಜಿನ. ಡೈಲಿ ಕಾಫಿ ಮಾಡ್ಕೊಡ್ತಾ ಇದೆ, ಅಜ್ಜಿ ಜೊತೆ ಎಲ್ಲರಿಕೆ ಆಗ್ತಾ ಇದೆ, ಡೈಲಿ ಅಜ್ಜಿ ಜೊತೆ ಧಾರಾವಾಹಿ ನೋಡ್ತಾ ಇದೆ, ಒಂದ್ ಫಿಲಮ್ ನೋಡ್ಕೊಂಡು ಎಷ್ಟು ಸಣ್ಣ ಸಣ್ಣ ಜೋಕಿಗೂ ಜೋರಾಗಿ ಆಗ್ತಾ ಇತ್ತು ಅಂತ ಅವ್ರ ಜೊತೆ ನಾವು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಎಷ್ಟು ಬೇಗ 13 ದಿನ ಆಯ್ತಲ್ಲ, ಕಳ್ದೇ ಹೊರಟ್ಬಿಟ್ರು. ಚಿಕನ್ ಉಳಿಸ್ಬೇಕಲ್ವಾ ನೀನು ಇತ್ತಲ್ಲ ಅಂತ. ನಿನ್ ಮಗನ ಅವತಾರಗಳು ಇನ್ನೂ ಗೊತ್ತಿಲ್ಲ ಅಲ್ವಾ? ಯಾವ ಅವತಾರದಲ್ಲಿದ್ದಾನೆ ಅಂತ ಒಂದ್ಸರಿ ಅವ್ನ ಮುಖ ನೋಡು. ಮುಖ ನೋಡಿದ್ಯಾ ಪ್ರೀತು? ನೋಡ್ಕೊ ಪ್ರೀತು, ಇಲ್ಲಿ ನೋಡಿಲಿ ಮಮ್ಮಿನ. ವಾ ಗೊಕ್ಕ, ಯಾರಿದು ಗೊಕ್ಕ? ಐಲೈನರ್ ತಗೊಂಡು ಲಿಪ್ಸ್ಟಿಕ್ ಅಂತ ಫುಲ್ಲು ಲಿಪ್ಸ್ಗೆಲ್ಲ ಬಳ್ಕೊಂಡಿರೋದು. ತೋರ್ಸು ಡ್ಯಾಡಿಗೆ, ತೋರ್ಸು ನಿನ್ ಮುಖನ, ನಿನ್ನ ಮುಖ ದರ್ಶನ ಮಾಡು ಡ್ಯಾಡಿಗೆ. ಕೆಮ್ಮು? ಹೆಂಗ್ ಕೆಮ್ತೀಯ ನೀನು? ಹಂಗ್ ಕೆಮ್ತೀಯಾ? ಕೃಷ್ಣ ನಮ್ಮನೆ ಪುಟಾಣಿ ಕ್ಯೂಟ್ ಕೃಷ್ಣ ರೆಡಿ. ಈ ಸರಿ ಕೃಷ್ಣ ಏನೋ ಮಾಡಿಲ್ಲ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಿಂಸೆ ಮಾಡೋದು. ಲಾಸ್ಟು ಒಂದ್ಸರಿ ಈ ಥರ ಮಾಡಿಸ್ಬೇಕಂತ ಹೇಳಿ ಕೃಷ್ಣನ್ ಮಾಡಿಸಿದ್ದೆ. ಸೊ ಕೂದಲಿತ್ತು, ತಿರುಪತಿ ಕೂದಲು ಕೊಡೋಕ್ಕೆ ಮುಂಚೆಗೆ ಈ ಫೋಟೋ ತೆಗೆಸಿದ್ದು ಮಾಡಿಸಿದ್ದು, ಒಂದು ನೆನಪಿರಲಿ ಅಂತ. ಇವಾಗ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರಲ್ಲ, ಇನ್ನೂ ಚೂರು ದೊಡ್ಡನಾದ್ಮೇಲೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ದೊಡ್ಡ ಬಾಲಕೃಷ್ಣನ್ ಥರ. ಇದು ಚಿಕ್ಕ ಪಾಪು ಕೃಷ್ಣ. ಸೊ ಪ್ರಗತಿನೇ ನೋಡಿ ಇವತ್ತೆಲ್ಲ ಇಲ್ಲಿ ರಂಗೋಲೆ ಬರೆದು ಈ ಥರ ಎಲ್ಲ ಮಾಡಿ ರೆಡಿ ಮಾಡಿರೋದು. ಅದಕ್ಕೆ ನವಿಲ್ಗರಿ ತುಂಬ ಜನ ಮನೇಲಿ ಇಡಬಾರ್ದು ಅಂತಾರೆ, ನಿಜವಾಗ್ಲೂ ರೀಸನ್ ಗೊತ್ತಿಲ್ಲ. ಅವ್ವ ಬಾಡೋಗಿದೆ, ಎಲ್ಲ ತೆಗೆದುಬಿಡ್ಬೇಕಾಗಿತ್ತಮ್ಮ. ಬಾ ಪ್ರೀತು, ಬಾ ಸರಿ ನಾ ಹೋಗ್ತಾ ಇದ್ದೀನಿ. ಬಾಯ್. ಕಾರ್ ಇದೋಗ್ಬಿಟ್ಟಿದ್ದ. ಹುಷಾರಿಲ್ಲ ಅಂದ್ರೆ ಹೊರಗಡೆ ಬರ್ತೀಯ ತಿರ್ಗಕ್ಕೆ. ವಾವ್ ವಾವ್, ಕಾರ್. ಸರಿ ಅಂತ ಹೇಳಿ ಕೃಷ್ಣನ್ ತಗೊಂಡೇ ಬಂದ್ಬಿಡೋಣ. ಪ್ರಗತಿ ಅಷ್ಟು ಇಷ್ಟಪಡ್ತಾರೆ, ಲಾಸ್ಟ್ ಇಯರೇ ತರಬೇಕು ಅಂತ ಅನ್ಕೊಂಡ್ವಿ. ಲಾಸ್ಟ್ ಇಯರ್ ಕಾರಣಾಂತರದಿಂದ ಕೃಷ್ಣ ಜನ್ಮಾಷ್ಟಮಿ ದಿನ ನಾವು ಹೊರಗಡೆ ಹೋಗಿಲ್ಲ. ಆದರೆ ನಾನು ಪ್ರಗತಿಗೆ ರಾಧೆ ಮೇಕಪ್ ಮಾಡಿದ್ದೀನಿ ಮತ್ತು ಕೃಷ್ಣನ್ನ ಕೂಡ ಮಾಡಿದ್ದೀನಿ. ಸೇಮ್ ಕೃಷ್ಣನ್ ಥರನೇ ಕಾಣಿಸ್ತಾ ಇದ್ರು ಅವಾಗ, ಅದೂ ಮಾಡಿದ್ದೆ. ಸೊ ನೆಕ್ಸ್ಟ್ ಅದಾದಮೇಲೆ ಪ್ರೀತಮ್ಗೂ ಕೂಡ 2 ಟೈಮ್ ನಾನು ಕೃಷ್ಣನ್ ಥರ ಮಾಡಿದ್ದೆ. ಈ ವರ್ಷ ನನಗೆ ಅಷ್ಟು ಹುಷಾರಿದ್ದಿದ್ದಿಲ್ಲ, ಸೊ ಹಾಗಾಗಿ ಯಾರಿಗೂ ಏನು ನಾನು ಮಾಡೋಕ್ಕಾಗಲಿಲ್ಲ. ಸರಿ ಅಟ್ಲೀಸ್ಟ್ ಕೃಷ್ಣಂದಾದರೂ ಐಡಲ್ ತೊಗೊಂಡು ಬಂದಿಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಹೊರಗಡೆ ಹೋಗಿ ತೊಗೊಂಡು ಬಂದ್ವಿ. ಹೆವಿ ಪ್ರೈಸ್ ಹೇಳ್ತಾ ಇದ್ರು, 3500 ತನಕನೂ ಹೇಳ್ತಾ ಇದ್ರು. ಸರಿ ಅಷ್ಟು ಅದು ಬ್ರಾಸ್ದೆಲ್ಲ ಏನಿಲ್ಲ, ಇಷ್ಟೊಂದು ಪ್ರೈಸ್ ಯಾಕೆ ಅಂತ ನನಗೂ ಗೊತ್ತಾಗ್ಲಿಲ್ಲ. ಬಂದ್ಬಿಟ್ಟಿದ್ದೀವಿ ತಗೋಬೇಕಂತ, ಬರೀ ಕೈಯಲ್ಲಿ ಹೋಗೋದು ಬೇಡ ಅಂತ ಹೇಳಿ ಒಂದು ಸೆಲೆಕ್ಟ್ ಮಾಡಿ ತಗೊಂಡ್ವಿ. ಆಮೇಲೆ ಈಗನೇ ನಾವು ಈ ಫ್ರೈಡೇ ವರಮಹಾಲಕ್ಷ್ಮಿ ಮಾಡಬೇಕು ಅಂತ ಅನ್ಕೊಂಡಿದ್ವಲ್ಲ, ಅಲ್ಲಿ ನಾನು ಅದು ನೋಡಿದೆ, ಇದ್ರ ಥರ ಇತ್ತಲ್ಲ ಮಣೆ, ಅದು ಬೇಕಿತ್ತು ನಂಗೆ ಲಕ್ಷ್ಮಿ ಕೂರ್ಸೋದಕ್ಕೆ. ನಮ್ಮ ಮನೆಯಲ್ಲೇ ಮಾಡಿಸ್ಕೊಂಡಿದ್ದೆ, ನಾವು ಗೃಹ ಪ್ರವೇಶ ಆದಮೇಲೆ ಅದು ಉಡ್ಡು ಉಳ್ದಿರತ್ತಲ್ಲ ಮನೆಯಲ್ಲಿ, ಅದರಲ್ಲೇ ಒಂದು 2 ಇಲ್ಲ 3 ಮಾಡಿಕೊಡಿ, ಮನೆಗಳು ಬೇಕಾಗತ್ತೆ ಅಂದಿದ್ದಕ್ಕೆ ಅವ್ರು ಒಂದೇ ಒಂದು ಮಾಡಿಕೊಟ್ಟಿದ್ರು ನಮಗೆ. ಸರಿ ಅದು ಎಲ್ಲದಕ್ಕೂ ಒಂದನ್ನೇ ಯೂಸ್ ಮಾಡ್ತಾ ಇದ್ವಿ, ಬೇಡ ಲಕ್ಷ್ಮಿಗೆ ಅಂತಾನೆ ಸಪ್ರೇಟಾಗಿ ಇಟ್ಕೊಂಡು ಬಿಡೋಣ ಅಂತೇಳಿ ಅದನ್ನು ತೊಗೊಂಡು ಇನ್ನು ಮನೆ ಕಡೆ ಹೊರಟ್ವಿ. ಅದ್ರ ಜೊತೆಗೆ ಪ್ರೀತಮ್ ಒಂದು ಆಟ ಆಡೋದಕ್ಕೇನೋ ತೊಗೊಂಡ್ವಿ. ಸೊ ಇದಾದ್ಮೇಲೆ ಮನೆಗೆ ಹೊರಟ್ವಿ. ನಾವು ವಿತಿನ್ ಒಂದು 1/2 ಅವರಲ್ಲಿ ಹೊರಟ್ಬಿಟ್ವಿ. ಪ್ರೀತಮ್ಗೆ ಮನೇಲಿ ಬಿಲ್ಡಿಂಗ್ ಬ್ಲಾಕ್ಸ್ ಇತ್ತ, ಅದು ಚೆನ್ನಾಗಿರ್ಲಿಲ್ಲ, ಪ್ರಗತಿಗೆ ತಗೊಂಡ್ ಬಂದಿರೋದು. ಓಪನ್ ಮಾಡ್ಬೇಕಂತ ಕಟ್ ಮಾಡೋದಲ್ಲ ಅಮ್ಮ, ಅದು ಸಿಸರ್ ಕೊಡಮ್ಮ, ಅದನ್ನ ಜೋಡ್ಸೋಣ, ಅದು ಅರ್ಧ ಬರ್ಧ ಹೊಡೆದೋಗಿತ್ತು.
ಅಯ್ಯಯ್ಯೋ ಜೋಡ್ಸಕ್ಕಾಗ್ತಲ್ಲ, ಹಂಗೆ ಹಂಗೆ ಚಚ್ಚಿ ಹುಡುಕ್ತಾ ಇದ್ದ. ಅದಕ್ಕೆ ಅವ್ನಿಗೆ ಇದೇನು ಇಷ್ಟನೇನೋ ಬಿಲ್ಡಿಂಗ್ ಬ್ಲಾಕ್ ಮಾಡೋದು, ಬಿಲ್ಡಿಂಗ್ ಕಟ್ಟೋದು ಅಂತೀರ ಅಂತ ತಗೊಂಡೆ. ಹೇಳ್ಬೇಕಾದ್ರೆ ಅವ್ರು ನಮ್ಗೆ 800 rupees ಹೇಳಿದ್ರು, 800 ರೂಪಾಯಿ ಅಂತ. ಕೊಡ್ಬೇಕಾದ್ರೆ 450 ರೂಪಾಯಿ ಕೊಟ್ರು. ಏನಪ್ಪಾ ಇಲ್ಲಿ ಏನು? ಸೂಪರ್, ಬೇಕಾ ಕೊಡುವನು? ಬೇಕಾ ಬೇಕೇನಪ್ಪ? ಸಿಸರ್ ಸಿಗ್ತಾವಮ್ಮ? ಎಲ್ಲಂದ್ರಲ್ಲಿ ಬಿಸಾಕ್ಬಾರ್ದು, ಆಟ ಆಡಿ ವಾಪಸ್ ಎತ್ತಿಡ್ಬೇಕು. ಓಕೆನಾ? ಇಲ್ಲಿ ಕೂಚೋ. ನೀನ್ ಇವಾಗ ಕೃಷ್ಣನ್ ಪಾದ ಇಕ್ಬೇಕು ಅನ್ಕೊಂಡಲ್ಲ, ನಿಮ್ಗೆ ಇದನ್ನ ಕೊಟ್ರೆ ನೀನು ಹೇಳಿದ್ ಮಾತು ಕೇಳ್ತೀಯಾ? ವಾವ್, ನಿಮಗೆ ಚಿಕ್ಕ ಆಮೇಲೆ ಇದು ವರಮಹಾಲಕ್ಷ್ಮಿ ಕೂರ್ಸೋದಕ್ಕೆ ನಂಗೆ ಈ ತರ ಒಂದು ಇದು ಬೇಕಾಗಿತ್ತು. ಅಂದ್ರೆ ವರ್ಷ ಕೂರಿಸ್ತಾ ಇದ್ನಲ್ಲ, ನಾರ್ಮಲ್ ಒಂದು ವುಡ್ಡಿಂದ ಮಾಡಿಸ್ಕೊಂಡಿದ್ದೆ, ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ಆಮೇಲೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ವಿ. ಸೊ ನೆನ್ನೆ ಎಲ್ಲ ಸುತ್ತ ಎಲ್ಲ ತೆಗಿವಾಗೆಲ್ಲ ಅದೇ ಇದನ್ನ ಯೂಸ್ ಮಾಡಿದ್ವಿ. ಸೊ ಅದಕ್ಕೆ ಇದು ದೇವ್ರಿಗೆ ಅಂತಾನೆ ಇರಲಿ ಅಂತ ಹೇಳಿ ತಗೊಂಡ್ ಬಂದೆ. ದೇವ್ರನ್ನ ಕೂರ್ಸೋದಕ್ಕೂ ಚೆನ್ನಾಗಿರುತ್ತೆ ಅಂತ. ಇದನ್ನು ನೋಡಿ 580 ರೂಪಾಯಿ MRP ಹಾಕಿದ್ದಾರೆ. ಇದನ್ನು 450 ಕೊಟ್ರು. ಎಲ್ಲ ನನ್ನ ಹಸ್ಬೆಂಡ್ ಬಾರ್ಗಿನ್ ಮಾಡಿ ಇದೊಂದು ಕೊಡ್ಸಿದ್ರು. ಆಮೇಲೆ ಕೃಷ್ಣ ಪ್ರಗತಿ ಸೇಮ್ ಸಾಯಿಬಾಬಾ ಇದೆಯಲ್ಲ ಅದೇ ತರ ಚೆನ್ನಾಗಿದೆ. ಸೊ ನಮ್ ಕಡೆ ಹೆಂಗ್ ಗೊತ್ತಾ, ನಾವು ಈ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಹಬ್ಬ, ಗಣೇಶನ್ ಕೂರ್ಸೋದು ಅದೆಲ್ಲ ಮಾಡಲ್ಲ. ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಬಳೆ ಹಾಕೊಡೋ ಶಾಸ್ತ್ರ ಇದೆ. ಅದು ಬಿಟ್ರೆ ನಾವು ಯಾವತ್ತೂ ಕೃಷ್ಣ ಜನ್ಮಾಷ್ಟಮಿ ಮಾಡೇ ಇಲ್ಲ. ಪೂಜೆ ಮಾಡ್ತಾರೆ, ವಾರ ಆತರ ಮಾಡ್ತಾರೆ. ಕೃಷ್ಣನಿಟ್ಟೆಲ್ಲ ಮಾಡಿಲ್ಲ. ಪ್ರಗತಿಗೆ ಈ ರಾಧಾಕೃಷ್ಣ ಒಂದ್ ಸೀರಿಯಲ್ ಬಂತಲ್ಲ, ಅಲ್ಲಿಂದ ಕೃಷ್ಣನ್ ಜಾಸ್ತಿ ನೋಡೋದು. ಇದು ಕೊಳಲಿಲ್ಲ ಅಮ್ಮ, ಬಾಕ್ಸ್ ಒಳಗೆ ಕೃಷ್ಣಂದು ಕೊಳಲಿದೆ, ತಗೊಂಬ. ಅದು ಮಿಸ್ ಆಗ್ಬಿಡಿ, ನಾನು ನೋಡ್ತೀನಿ ಇವಾಗ. ಸೊ ಅದಕ್ಕೆ ಇರ್ಲಿ, ಒಂದು ಸ್ಟ್ಯಾಚು ಇರ್ಲಿ, ಶೋಗಾದ್ರೂ ಸರಿನೇ ಮನೇಲಿ ಇರ್ಲಿ ಅಂತ ಹೇಳ್ಬಿಟ್ಟು ಪ್ರಗತಿಗೋಸ್ಕರನೇ ತಗೊಂಡ್ ಬಂದಿದ್ದು. ಹೋಗಿ ಅವ್ರು ತುಂಬಾ ಇಷ್ಟ ರಾಧಾಕೃಷ್ಣ ಅಂತ. ಬೆಳಗ್ಗೆಯಿಂದ ನನಗೆ ಪೂಜೆ ಮಾಡಕ್ಕೆ ಇವತ್ತು ಮನ್ಸಿಲ್ಲ, ಹುಷಾರಿಲ್ಲ ಅಲ್ವಾ, ಮಾಡೋದ್ ಬೇಡ, ಸರಿ ನೋಡೋಣ ಮುಂದೆ ಅಂತ. ಪ್ರಗತಿನ ಅದೆಲ್ಲ ರಂಗೋಲಿ ಎಲ್ಲ ಬರ್ದು ಹೂವು ಎಲ್ಲ ತರಿಸಿ ಅವ್ರ ಡ್ಯಾಡಿಗೆ ಅದೆಲ್ಲ ಹಾಕಿ ಮಾಡಿರೋದೇ ಪ್ರಗತಿ. ಸರಿ ಅವ್ರ ಖುಷಿಗೆ ಯಾಕೆ ಇದು ಮಾಡೋದು ಅಂತ ಹೇಳಿ. ಸರಿ ಇಲ್ಲ ಇದೆ ಹಿಂಗಲ್ಲ, ತುಂಬಾ ಸುಲಭವಾಗಿ ಕೊಟ್ಟಿದ್ದಾರೆ. ಹಿಂಗ ಚೆನ್ನಾಗಿದ್ಯಾ? ರೆಡಿ ಅಮ್ಮ. ನಾವು ಸಾಯಿಬಾಬಾ ಇಟ್ಟಿದೀವಲ್ಲ, ಅದು ಕೂಡ ರೆಡಿ ಅಮ್ಮ. ಅಂದ್ರೆ ರಾತ್ರಿ ಒಳಗೆ ಅದು ಲೈಟ್ ತರ ಮಿಂಚುತ್ತಲ್ವಾ? ಚೆನ್ನಾಗಿದ್ಯಾ ಅಮ್ಮ? ವೈಟ್ ಕಲರ್ ಅದ್ರಲ್ಲಿ ಕಾಣಲ್ಲ ಅಂತ. ಕಾಲ್ ಕೊಂಡು ಮಗ್ನೆ. ವಾವ್, ಹೆಂಗೆ ಇಡು ಚಿನ್ನಿ. ಒತ್ತು ಮಗ್ನೆ ಫಿಂಗರ್ದ. ಇನ್ನು ಪ್ರತಿ ವರ್ಷ ನನ್ನ ಕೈಯಲ್ಲೇನೆ ಕೃಷ್ಣನ ಪಾದನ ಬರೀತಾ ಇದ್ದೆ. ಈ ವರ್ಷ ನಮ್ಮನೇಲೆ ಪುಟಾಣಿ ಕೃಷ್ಣ ಇದ್ದ ಅಂತ ಹೇಳ್ಬಿಟ್ಟು ಅವನ ಹೆಜ್ಜೆನ ಇಡ್ಸೋಣ ಅಂತ ಏನೇನೋ ಮಾಡಿದ್ವಿ. ವೈಟ್ ಕಲರ್ ನೆಲಾದ್ಮೇಲೆ ಮತ್ತೆ ವೈಟ್ ಕಲರ್ ಇಟ್ಟರೆ ಅದು ಕಲರ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಕುಂಕುಮದಲ್ಲಿ ಮಾಡಿದ್ದು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಅಲ್ಲಲ್ಲೆಲ್ಲ ಸ್ವಲ್ಪ ನಾನೇ ಫಿಂಗರಲ್ಲೆಲ್ಲ ಇದು ಮಾಡಿದೆ, ಒಂದಿಷ್ಟು ಇದಾಗ್ಬಿಡ್ತು. ಹೇಗೋ ಕೃಷ್ಣ ಹೆಜ್ಜೆ ರೆಡಿ ಮಾಡಿ ಆಯಿತು. ಫೈನಲಿ ಅಂದ್ಕೊಂಡಂಗೆ ಕೃಷ್ಣ ಜನ್ಮಾಷ್ಟಮಿ ಕೂಡ ನಮ್ಮ ಮನೇಲಿ ಇವತ್ತು ಬೆಳಗ್ಗೆಯಿಂದ ಪ್ರಗತಿದೆ ಪ್ರಿಪ್ರೇಷನ್. ನಾನು ನಿಮಗೆ ಹೇಳಿದ್ನಲ್ಲ, ರಾಧಾಕೃಷ್ಣನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರು. ತುಂಬ ಅಂದರೆ ತುಂಬ. ನನಗೆ ಒಂಥರ ಏನಪ್ಪ ಇಷ್ಟು ನೋಡ್ತಾರೆ ಅಂತ. ಇವಾಗಲೂ ಅಷ್ಟೇ ಟೈಮ್ ಸಿಕ್ತಾಗೆಲ್ಲ ರಾಧಾಕೃಷ್ಣ ಅದ್ರೊಳಗೆ ಒಂದೊಂದು ಸಂದೇಶ ಕೊಡ್ತಾ ಇದ್ರು. ಅದು ಪ್ರಗತಿಗೆ ತುಂಬ ಇಷ್ಟ. ಆ ಸಂದೇಶನ ನಮ್ಮ ಮೇಲೆ ಯಾವಾಗಲೂ ಹೇಳ್ತಾ ಇದ್ರು, ಈ ಥರ ಮಮ್ಮಿ ಹಿಂಗೆ ಅಂತ. ನೀನು ಯಾವಾಗಲೂ ಮಾಡಿ ಇವಾಗ. ದೇವರಿಗೆ ಪ್ರಸಾದ ಕೃಷ್ಣನ್ಗೆ ಬೆಣ್ಣೆ ಮಾಡಿದ್ದೀನಿ. ಹೌದಾ? ಬೆಳಗ್ಗೆಯಿಂದ ನಿನ್ನೆಯಿಂದ ಕೂಡಾಕಿರೋದು ಕೆನೆ ಕೂಡಾಕಿ ಬೆಣ್ಣೆ ಮಾಡಿರೋದು.
ಅದಕ್ಕೆ ಪ್ರಸಾದ ಮಾಡ್ತೀನಿ ಅಂತ ಯೂಟ್ಯೂಬಲ್ಲಿ ನೋಡಿಕೊಂಡು ಅದಕ್ಕೆ ಏನೇನೋ ಮಾಡ್ತಾರದು. ಇದೇನು ಗೊತ್ತಾ, ಬಾದಾಮ್ ಪುಡಿ. ಇದು ಶುಗರ್ನ ಪೌಡರ್ ಮಾಡಿ ಇಟ್ಕೊಂಡಿರೋದು. ಕೃಷ್ಣಂಗೆ ಎಲ್ಲೆಲ್ಲಿ ಕುಟ್ಟಿ ಹಾಕ್ತಾರಂತ ಅವಾಗ. ಎಲ್ಲಿ ಕೃಷ್ಣಂಗೆ ಶುಗರ್ ಪ್ಲಾಂಟ್ ಅಲ್ಲಿ ಎಲೆ ಇರುತ್ತಲ್ಲ, ಅದನ್ನ ಕುಟ್ಬಿಟ್ಟು ರಸ ಮಾಡಿ ಅದ್ರ ಮೇಲೆ ಹಾಕ್ಬಿಟ್ಟು ಕೃಷ್ಣನ್ ಕೊಡ್ತಿದ್ರಂತೆ ಊಟ. ಶುಗರ್ ಪ್ಲಾಂಟಾ? ಶುಗರ್ ಕೆನೆ. ಅದು ಅಲ್ಲ, ಪ್ಲಾಂಟ್ ಲೀಫ್ ತರ ಶುಗರ್ ಪ್ಲಾಂಟ್. ಅದೇ ನಾವು ತಗೊಂಬಂದಿದ್ವಲ್ಲ ಗಿಡ, ಅದು. ಅದ್ರಲ್ಲಿ ಕುಟ್ಬಿಟ್ಟು ರಸ ಮಾಡಿ ಅದ್ರ ಮೇಲೆ ಹಾಕ್ಬಿಟ್ಟು ಕೃಷ್ಣಂಗೆ ಊಟಕ್ಕೆ ಕೊಡ್ತಿದ್ರು. ಅದಿಲ್ವಾಗ ಅದಕ್ಕೆ ಇದನ್ನೇ ಪುಡಿ ಮಾಡಿದ್ವಿ. ಶುಗರ್ನೇ ಪುಡಿ ಮಾಡ್ಬಿಟ್ಟಿದ್ಯಾ? ಯಾಕೆ ಬೇಗ ರೆಡಿ ಮಾಡಿ. ಪೂಜೆನೇ ಆಗೋಯ್ತು, ಪ್ರಸಾದ ಇವನು ರೆಡಿ ಆಗಲಿಲ್ಲ. ಇದು ಬಾರ್ದಾಮಿ ಕೊಡ್ಬೇಕಾ? ಮಿಕ್ಸ್ ಮಾಡ್ಬೋದು. ಬೆಣ್ಣೆ ಮಿಕ್ಸಿಯಲ್ಲಿ ತೆಗ್ದಿರೋದು ಬೆಳಗ್ಗೆ. ಹಿಂಗೆ ಕೊಡಲ್ಲ. ಇದು ತೆಗೆದಿಟ್ಬಿಟ್ಟು ಆಮೇಲೆ ದೇವ್ರ ಪ್ರಸಾದ ಕೊಟ್ಟು. ಇಲ್ಲಿ ಕೃಷ್ಣನ ಮುಂದೆ ಇಡಮ್ಮ. ಸೊ ಕೃಷ್ಣಂಗೆ ಪ್ರಸಾದ ರೆಡಿ ಆಯಿತು. ಪ್ರಗತಿನೇ ಖುದ್ದು ಬೆಳಗ್ಗೆಯಿಂದ ನಿಂತು ಮಾಡಿರೋದು. ಕೃಷ್ಣ ಅರ್ಪಿಸ್ಕೋಬೇಕು. ಏನಪ್ಪ ಅದೆಲ್ಲ ತುಳಿಬಾರ್ದು, ಸ್ವಾಮಿದದು. ಬೇಜಾರಲ್ಲಿದ್ದು ಶುರುವಾದಂಥ ವ್ಲಾಗು ಖುಷಿಯಲ್ಲಿ ಎಂಡ್ ಆಯಿತು. ಇವತ್ತಿನ ವ್ಲಾಗ್ ನೀವು ಇಷ್ಟಪಟ್ಟಿದ್ದೀರಾ ಅಂದ್ಕೊಳ್ತೀನಿ. ಇನ್ಮೇಲೆ ಅಜ್ಜಿನ ನೀವು ಕೂಡ ಮಿಸ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಅಜ್ಜಿ ಇದ್ದಷ್ಟು ದಿನನೂ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಜಾಸ್ತಿ ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.